ದಸರಾ ಕಾರ್ಯಕ್ರಮದಲ್ಲಿ ಮೊಮ್ಮಗ ಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದೇವಪ್ಪ ಮಾತನಾಡಿದ್ದಾರೆ. ಅಲ್ಲಿ ಯಾವ ಪ್ರೋಟೋಕಾಲ್ ಕೂಡ ಉಲ್ಲಂಘನೆಯಾಗಿಲ್ಲ, ಅದು ಪ್ರೋಟೋಕಾಲ್ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ದಸರಾ ಪರೇಡ್ನಲ್ಲಿ ತಮ್ಮ ಮೊಮ್ಮಗ ಕಾಣಿಸಿಕೊಂಡ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ. ಅದು ನಾನು ನೋಡಿಲ್ಲ, ಕೇಳಿದೆ. ಸಹಜವಾಗಿ ಮುಖ್ಯಮಂತ್ರಿಗಳು ದಸರಾ ದಿನ ಉದ್ಘಾಟನೆ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸ್ತಾರೆ. ನಂತರ ಅದು ಕಾರ್ಯಕ್ರಮದ್ದು ಸರ್ಕಾರಿ ಕಾರ್ಯಕ್ರಮ. ಅದಾದಮೇಲೆ ನೆಕ್ಸ್ಟು ದಸರಾ 11ನೇ ದಿನ ಅಷ್ಟೇ ಸರಿ. ಆ ಸಂದರ್ಭದಲ್ಲಿ ನಂದಿ ಕಂಬಕ್ಕೆ ಪೂಜೆ ಮಾಡಾದ್ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಬಂದು ಕೂತ್ಕೋತೀವಿ. ಅದರಲ್ಲಿ ಪ್ರೋಟೋಕಾಲು ಇಲ್ಲ, ಸಲ್ಯೂಟ್ ರಿಸೀವ್ ಮಾಡೋದಿಲ್ಲ. ಯಾವ ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸುಮ್ಮನೆ ಹೋಗೋ ಬದಲು ಜನ ಅಷ್ಟೊಂದು ಅಸಂಖ್ಯಾತ ಜನ ಸೇರಿದ್ದಾರೆ. ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವ ಮಾಡಿ ನಾವೆಲ್ಲ ಭಾರತೀಯರು, ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯವನ್ನು ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ ದಸರಾ ಆಚರಣೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಇತ್ತ ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು. ಆ ಹುಡುಗ ಬಂದದಕ್ಕೂ ಆ ಮಗು ಬಂದದಕ್ಕೂ ಪ್ರೋಟೋಕಾಲು ಇಲ್ಲ, ಸೆಲ್ಯೂಟೂ ಇಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ.